ಯಾಕೆ ಜಾಜಿ ಹೇಳ್ತಿದೀಯಾ? ಇಷ್ಟು ದಿವಸದಲ್ಲಿ ನೀ ಹತ್ತಿದ್ದನ್ನು ಯಾವತ್ತೂ ನೋಡೇ ಇಲ್ಲ. ನೀನು ನನಗೆ ಅಂತ ತಂದ್ಕೊಟ್ಟಿದ್ದ ಗೊಂಬೆನ ಅಜ್ಜಮ್ಮ ಕಿತ್ಕೊಂಡ್ಬಿಟ್ರು. ಅಷ್ಟೇನೇನೆ, ಹೋಗ್ಲಿ ಬಿಡು, ನಿಂಗೆ ಬೇರೆ ಗೊಂಬೆ ತಂದು ಕೊಡ್ತೀನಿ. ಏನೋ ನೀನು, ನನಗಿರೋ ಅಷ್ಟು ಕಾಳಜಿನೂ ನಿನಗಿಲ್ವಲ್ಲೋ. ನೀನು ಇನ್ನೂ ಅಂತ 10 ಗೊಂಬೆ ತಂದ್ಕೊಟ್ರು ಅದ್ರ ಸಮ ಬರಲ್ಲ. ಯಾಕಂದ್ರೆ ಅದು ನೀನು ನನಗೆ ಮೊದಲನೇ ಸಾರ್ತಿ ತಂದ್ಕೊಟ್ಟಿದ್ದು. ಹೋಗ್ಲೇ ಬಿಡ, ಅದಕ್ಕೆ ಯಾಕೆ ಕಳ್ತೀಯ? ಮತ್ತದೇ ಎಲ್ಲದಕ್ಕೂ ಹೋಗ್ಲಿ ಬಿಡೆ ಅಂತೀಯಲ್ಲೋ. ನಾಳೆ ದಿನ ಮದುವೆ ಆದ್ಮೇಲೆ ನನಗೇನಾದ್ರೂ ಆದ್ರೆ ಅದಕ್ಕೂ ಹೋಗ್ಲಿ ಬಿಡು ಅಂತೀಯ ಅಲ್ವಾ? ಏನಂದ? ಇನ್ನೊಂದು ಸರ್ತಿ ಹೇಳು. ನಾಳೆ ದಿನ ನನ್ನ ಮದುವೆ ಆದ್ಮೇಲೆ ನೀ ನನ್ನ ಮದುವೆ ಆಗ್ತೀಯೇನೆ? ನೀನೇ ತಾನೇ ಹೇಳಿದ್ದು ನನ್ ಕಂಡ್ರೆ ಇಷ್ಟ ಅಂತ. ಅದಕ್ಕೆ ಹೇಳಿದ್ದ ಇಬ್ರು ಒಂದೇ ಮನೇಲಿ ಇರ್ಬೇಕಾಗತ್ತೆ ಅಂತ. ನೀನ್ ಹೇಳೋದು ಸರಿನೇ, ನಾನ್ ಪೆದ್ರಾಮ ಬಂಗಾರಿನೇ. ಈಗ ಅರ್ಥ ಆಯ್ತು ಪ್ರೀತಿ ಅಂದ್ರೆ ಏನು ಅಂತ. ತೂ ಹೋಗೋ. तू होगो, तू होगो, तू होगो. ಅಮ್ಮ ನಾ ಹೊರಟೆ ರೀ. ನನ್ನನ್ನು ಸ್ವಲ್ಪ ಸುನೀತಾ ಮನೆಗೆ ಬಿಟ್ಬಿಡಿ. ಸುನೀತನ ಮನೆಗ? ಯಾಕೆ? ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ನಿಮ್ಮ ಹತ್ರ ಕ್ಷಮೆ ಕೇಳಿದ್ದೀನಿ, ನೀವು ಕ್ಷಮಿಸಿದ್ದೀರ. ಆದರೆ ಇದರಿಂದ ಜಾಸ್ತಿ ಅನ್ಯಾಯ ಆಗಿರೋದು ಸುನೀತಾಗೆ. ಅಲ್ಲದೆ ನಾನು ಅವತ್ತು ಅನುಮಾನ ಪಟ್ಟಾಗಿಂದ ಅವಳು ನಮ್ಮ ಮನೆಗೆ ಬರೋದೇ ಬಿಟ್ಬಿಟ್ಟಿದ್ದಾಳೆ. ಅವಳನ್ನ ಮಾತಾಡಿಸ್ಕೊಂಡು ಬರೋಣ ಅಂತ. ಹೌದು ಲಲಿತಾ, ನಾವಿಬ್ಬರು ಜಗಳ ಆಡೋದು, ಆಮೇಲೆ ನಿನ್ನನ್ನು ಕ್ಷಮೆ ಕೇಳೋದು ನಡೆದೇ ಇದೆ. ನನಗರ್ಥ ಆಗುತ್ತೆ ನಿನ್ನ ಸ್ವಭಾವ. ಅದಕ್ಕೆ ನೀನು ನನ್ನನ್ನು ಅನುಮಾನಿಸಿ ಅಂದು ಆಡ್ದಾಗಲೆಲ್ಲ ನಾನು ಮೌನವಾಗಿದ್ದು ಬಿಡ್ತೀನಿ, ಸತ್ಯ ನಿನಗೆ ಗೊತ್ತಾಗಲಿ ಅಂತ. ನಮಗೆ ಕಾಣೋ ಸಂಗತಿಗೂ ಸತ್ಯ ಸಂಗತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ ರೀ. ಆದರೆ ಪಾಪ ಇದರಿಂದ ಹೆಚ್ಚು ನೋವಾಗಿರೋದು ಸುನೀತನಿಗೆ. ಅವಳಿಗೆ ಗಂಡನಿಂದಲೂ ಕಿರಿಕಿರಿ, ನಮ್ಮಿಂದಲೂ ಕಿರಿಕಿರಿ ಆಗಿಬಿಟ್ರೆ ಯಾರ ಹತ್ರ ಹೇಳ್ಕೋಬೇಕು ಅವಳು? ನಿನ್ನನ್ನೇ ತಾಯಿ ಅಂದ್ಕೊಂಡಿದ್ದಾಳೆ. ನೀನೇ ಅಂದು ಆಡಿ ಕಳಿಸ್ಬಿಟ್ಟೆ ಅವತ್ತು. ನೀನು ಆಡಿದ ಮಾತನ್ನು ನಾನು ಅವತ್ತು ಆಡಿದ್ದಿದ್ರೆ ನಿನ್ನ ಸಂದೇಹಕ್ಕೆ ಇನ್ನಷ್ಟು ತುಪ್ಪ ಸುರಿದ ಹಾಗಾಗ್ತಿತ್ತು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?